ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುಳಾ ಜಗದೀಶ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತಿಳಿಸ್ಕೊಡ್ತಾ ಇರೋಂಥ ರೆಸಿಪಿ ಕಡಲೆಬೇಳೆ ವಡೆ. ಈ ವಡೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೋಡ್ತಾ ಇರೋಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ. ನಾನು 2 ಕಪ್ ಆಗುವಷ್ಟು ಕಡಲೆಬೇಳೆನ 4 ಅವರ್ ಮುಂಚೆನೇ ನೆನೆಯಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬರೋ ಥರ ನೆನೆಯಿಟ್ಕೋಬೇಕು. 4 ಅವರ್ ನೆನೆಯಿಟ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಬನ್ನಿ ಇವಾಗ ಮಸಾಲಾನ ರೆಡಿ ಮಾಡ್ಕೊಂಬರೋಣ. ಕಡಲೆಬೇಳೆಗೆ ಫಸ್ಟು ನಾನು ಚಕ್ಕೆ, ಮೆಣಸುಕಾಳು, 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಕರಿಬೇವಿನ ಸೊಪ್ಪು, ಒಂದು 4 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿನೂ ತೊಗೊಂಡಿದ್ದೀನಿ. ಇವಾಗ ಇವನ್ನೆಲ್ಲನೂ ನಾನು ಸ್ವಲ್ಪ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ ನಾನು. ಇವಾಗ ಇದನ್ನು ಎಲ್ಲನೂ ನಾನು ಮಿಕ್ಸಿ ಜಾರಲ್ಲಿ ತಗೊಂಡು ಸ್ವಲ್ಪ ತರಿಯಾಗಿ ರುಬ್ಕೊತೀನಿ. ಜಾಸ್ತಿನೂ ರುಬ್ಕೋಬಾರ್ದು. ಜಾಸ್ತಿ ರುಬ್ಬಿದ್ರೆ ಅದು ಚೆನ್ನಾಗಿ ಬರೋಲ್ಲ, ತಿನ್ನೋಕ್ಕೆ ಚೆನ್ನಾಗಿರ್ಬೇಕು. ನೋಡಿ, ಈ ಥರ ಇದ್ದರೆ ಸಾಕು. ಇಷ್ಟೇ ಇರಬೇಕು. ಯಾಕಂದರೆ ಜಾಸ್ತಿ ಸಣ್ಣಗಾಗ್ಬಿಟ್ರೆ ವಡೆಯಲ್ಲಿ ಬಾಯಿ ಸಿಕ್ಕಲ್ಲ, ಅದು ಇದಾಗ್ಬಿಡುತ್ತೆ ಸ್ವಲ್ಪ. ನೋಡಿ, ಇವಾಗ ನಾನು ಕಡಲೆಬೇಳೆನ ರುಬ್ಕೊತಾ ಇದ್ದೀನಿ. ಇದಕ್ಕೂ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಳ್ಳೇಬಾರ್ದು. ಹೇಳ್ಬೇಕಂದ್ರೆ ನೀರೇ ಆ್ಯಡ್ ಮಾಡ್ಕೋಬಾರ್ದು, ಹಂಗೆ ರುಬ್ಕೋಬೇಕು. ಇದನ್ನು ತರಿಯಾಗಿ ರುಬ್ಕೋಬೇಕು. ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದು ಖಾರ ಸ್ವಲ್ಪ ಇತ್ತಲ್ಲ, ಅದು ಎಲ್ಲ ಹೋಗ್ಬಿಡಲಿ ಅಂತ ಇದು ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ರುಬ್ಕೋಣ. ನೋಡಿ, ಇಷ್ಟಿದ್ರೆ ಸಾಕು. ಕಡಲೆಬೇಳೆ ಜಾಸ್ತಿ ಇದು ಆಗಬಾರ್ದು, ಪೌಡ್ರ್ ಥರ ಆಗ್ಬಿಡ್ಬಾರ್ದು. ಸ್ವಲ್ಪ ಗಟ್ಟಿನೇ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬಾಯಲ್ಲಿ ಕಡಲೆಬೇಳೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಚಳಿಗೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಕಡಲೆಬೇಳೆ ವಡೆ ತಿನ್ನೋಕ್ಕೆ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ನೀವು ಬೇಕಂದರೆ ಬೇರೆ ಯಾವ ಸೊಪ್ಪು ಬೇಕಾದರೂ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಎಲ್ಲನೂ ಕನ್ಸಿಸ್ಟೆಂಟಾಗಿ ಕ್ಲೀನಾಗಿ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲನೂ ಸೂಪರಾಗಿರುತ್ತೆ ವಡೆ ಮಾತ್ರ. ನೋಡಿ, ನೀರು ಆ್ಯಡ್ ಮಾಡ್ಕೋಬಾರ್ದು. ನೀರು ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ವಡೆ. ನಾನು ಇದಕ್ಕೆ ಸೋಡಾನ ಆ್ಯಡ್ ಮಾಡ್ಕೊಂಡಿಲ್ಲ. ಸೋಡಾ ಹಾಕೋದ್ರಿಂದ ಚೆನ್ನಾಗಿ ಬರೋಲ್ಲ. ನೋಡಿ, ಈ ಥರ ಬರಬೇಕು. ನೋಡಿ ಹೆಂಗಿದೆ, ಈ ಥರ ಬಂದರೆ ಸಾಕು. ಗಟ್ಟಿಯಾಗಿ ಇರಬಾರ್ದು, ಮೆತ್ತಗೂ ಇರಬಾರ್ದು. ವಡೆ ಈ ಥರ ಹಾಕೋಕ್ಕೆ ಬಂದರೆ ಸಾಕು. ಅಷ್ಟಿದ್ರೆ ಮಾತ್ರ ಸೂಪರಾಗಿ ಬರುತ್ತೆ ವಡೆ. ನೋಡಿ, ಇಷ್ಟಾದರೆ ಸಾಕು ವಡೆಗೆ. ಬನ್ನಿ ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ವಡೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನಾನು 4 ರೆಡಿ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಒಂದೊಂದೇ. ಇವಾಗ ನೋಡಿ, ಈ ಥರ ನಿಧಾನವಾಗಿ ಬಿಡಬೇಕು. ಯಾಕಂದರೆ ಎಣ್ಣೆ ಕಾಯ್ದಿರುತ್ತೆ. ನಿಧಾನವಾಗಿ ಬಿಡ್ತಾ ಹೋಗಬೇಕು. ಒಂದೊಂದೇ ಬಿಡ್ತಾ ಹೋಗ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡಿರ್ಬೇಕು. ನೋಡಿ, ತಿರುಗಿಸ್ಕೊಡ್ತಾ ಇರಬೇಕು ಒಂದೊಂದೇ ಈ ಥರ. ನೋಡಿ, ಸಖತ್ತಾಗಿ ಬರುತ್ತೆ ವಡೆ ಮಾತ್ರ. ಚಳಿಗೆ ಟೀ ಜೊತೆ ತಿನ್ನೋಕ್ಕೆ, ಸ್ನ್ಯಾಕ್ಸ್ಗೆ, ಯಾವುದಕ್ಕೆ ಬೇಕಾದರೂ, ಅನ್ನ ಸಾಂಬಾರು ಜೊತೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ಸರಿ ಸಪೋರ್ಟ್ ಮಾಡಿ. ನೋಡಿ ಯಾವ ಥರ ಬರ್ತಾಯಿದೆ ವಡೆ, ಸೂಪರಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ ವಡೆ ಮಾತ್ರ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇನ್ನೊಂದು ಸರಿ ಬಿಡ್ತಾಯಿದ್ದೀನಿ ವಡೆನ. ನಿಧಾನವಾಗಿ ಬಿಡಬೇಕು, ಯಾಕಂದರೆ ಎಣ್ಣೆ ಜಾಸ್ತಿ ಕಾದಿರುತ್ತೆ. ಕೈಗೆ ಏನಾದರೂ ಟಚ್ ಆದರೆ ಸ್ವಲ್ಪ ಹುಷಾರಾಗಿರಿ. ನೋಡಿ, ಸೂಪರಾಗಿ ಬರ್ತಾಯಿದೆ ವಡೆ ಮಾತ್ರ. ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ವಡೆ ತಿನ್ನೋಕ್ಕೆ ಸಾಯಂಕಾಲ ಟೈಮ್ ಚಳಿಗೆ. ಸೂಪರಾಗಿ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇದು.
ಮನೇಲಿ ಮಾಡ್ಕೊಂಡು ತಿನ್ನೋಕ್ಕೆ ನೋಡಿ ಸಖತ್ತಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ರೆಡಿಯಾಗಿದೆ. ಎರಡನೇ ಸರಿ ತಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸೂಪರಾಗಿ ವಡೆ ಮಾತ್ರ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ. ಕ್ರಿಸ್ಪಿಯಾಗಿ ಇದೆ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ವಡೆ ಮಾತ್ರ ನೋಡಿ. ಇದೇ ಥರನಾದಂಥ ಹಲವಾರು ರೆಸಿಪಿಗಳನ್ನ ತಿಳಿಸ್ಕೊಡ್ತಾ ಇರ್ತೇನೆ ಫ್ರೆಂಡ್ಸ್. ನಮ್ಮ ಚಾನಲ್ ನೋಡ್ತಿರೋಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರನಾದಂಥ ಹಲವಾರು ರೆಸಿಪಿಗಳನ್ನ ತಿಳಿಸ್ಕೊಡ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ.